ನಮ್ಮಮ್ಮ ನೋಡಿ ಮುದ್ದೆ ಬಸ್ಸಾರು ಪಲ್ಯ ಎಲ್ಲ ಕಟ್ಕೊಟ್ಟಿದ್ದಾರೆ. ಸುಮ್ಮನೆ ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬೇಡ, ಸುಮ್ಮನೆ ಖರ್ಚಾಗತ್ತೆ ಅಂತ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅವಿನಾಶ್. ಇವತ್ತು ನನ್ನ ಬರ್ತ್ಡೇ. ವಯಸ್ಸು 32 ಆಯಿತು ಗುರು. ಎಷ್ಟೋ ವರ್ಷಗಳು ಕೌಂಟ್ ಇಲ್ದಂಗೆ ಹೊರಟೋಗಿದೆ. ಆದರೆ ಈ ವರ್ಷನ ಐ ಶುಡ್ ಮೇಕ್ ಇಟ್ ಕೌಂಟ್. ಐ ಶುಡ್ ಅಟ್ಲೀಸ್ಟ್ ಟ್ರೈ ಮೇಕಿಂಗ್ ಸಮಥಿಂಗ್ ಅಂದ್ಕೊಂಡಿದ್ದೀನಿ. ಸೋಷಿಯಲ್ ಮೀಡಿಯಾಲಿ ಕಂಟೆಂಟ್ನ ತಿಕ್ಕಿ ಬರೀ ಕನ್ಸ್ಯೂಮ್ ಮಾಡ್ತಾನೇ ಇದ್ದೀನಲ್ಲ, ನಾನು ಏನಾದರೂ ಕ್ರಿಯೇಟ್ ಮಾಡಬೇಕು ಅನಿಸ್ತು. ಆಗ ನನಗನ್ಸಿದ್ದು ನನಗೇನು ಖುಷಿ ಕೊಡುತ್ತೋ ಅದ್ರ ಮೇಲೆ ಕಂಟೆಂಟ್ ಮಾಡೋಣ ಅಂತ. ಅದು ಕೈಂಡ್ನೆಸ್ ರಿಲೇಟೆಡ್ ಕಂಟೆಂಟ್. ಅಂದರೆ ಯಾರಿಗಾದರೂ ನನ್ನ ಕೈಲಾಗಿದ್ದು ಸಹಾಯ ಮಾಡೋದು. ಒಂದು ವ್ಯಾಲ್ಯೂ ಇರೋ ಅಂಥ ಕಂಟೆಂಟ್ ಮಾಡೋಕ್ಕೆ ಹೊರಟಿದ್ದೀನಿ. ಕೈಂಡ್ನೆಸ್ ಅನ್ನೋದು ಇಮಿಡಿಯೇಟಾಗಿ ಕಂಟೆಂಟ್ಗೋಸ್ಕರ ಬರೋದಲ್ಲ, ಅದು ಮೊದಲಿಂದನೇ ನಿಮ್ಮಲ್ಲಿ ಇರಬೇಕು. ನಾನು ಇಲ್ಲಿವರೆಗೂ ಕೇಳೋರ್ಗೆ ಡ್ರಾಪ್ ಕೊಡೋದು, ಇಲ್ಲ ಡಾಗ್ಸ್ಗೆ ಫೀಡ್ ಮಾಡೋದು, ಏನೇ ಚಿಕ್ಕದಾಗಿರ್ಬೋದು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ, ಕ್ಯಾಮ್ರಾ ಇಲ್ಲದೇ. ಆದರೆ ಈಗ ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದೀನಿ. ನಾವೆಲ್ಲರೂ ಲೈಫಲ್ಲಿ ಎಷ್ಟು ಬ್ಯುಸಿ ಆಗಿದ್ದೀವಿ ಅಂದರೆ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಬಿಡಿ, ಅವ್ರಿಗೆ ಸಹಾಯ ಬೇಕು ಅಂತ ಕಣ್ಣು ಕಾಣಿಸಿದ್ರೂ ಕಾಣಿಸ್ದೇ ಇರೋ ಥರ ನಮ್ಮ ಪಾಡಿಗೆ ನಾವು ಹೋಗ್ತಿರ್ತೀವಿ. ಇನ್ಫ್ಯಾಕ್ಟ್ ನಾನು ಕೆಲವೊಂದು ಸತಿ ಇದನ್ನೇ ಮಾಡಿದ್ದೀನಿ. ನಾನು ಬೇರೆಯವ್ರಿಗೆ ಬಿ ಕೈಂಡ್ ಅಂತ ಹೇಳೋಕ್ಕೂ ಮುಂಚೆ ನಾನು ಫಸ್ಟ್ ಕೈಂಡ್ ಆಗಿರಬೇಕು. ಅದನ್ನು ನಾನು ಮೊದಲು ತಿದ್ಕೋಬೇಕು. ಆ ತಿದ್ಕೊಳ್ಳೋ ಜರ್ನಿನೇ ಇದು. ನೀವು ಯಾರಿಗಾದ್ರೂ ಒಂದು ಸಣ್ಣ ಹೆಲ್ಪೇ ಮಾಡಿದರೆ ಅದು ಒಂದಲ್ಲ ಒಂದು ರೀತಿಲಿ ನಿಮಗೆ ವಾಪಸ್ ಬಂದೇ ಬರುತ್ತೆ ಅಂತಾರೆ. ನನ್ನ ಕೇಸಲ್ಲಂತೂ ಇದು ತುಂಬ ಸತಿ ಆಗಿದೆ. ಸೊ ಹಾಗಾಗಿ ಕರ್ಮ ಇಸ್ ಪವರ್ಫುಲ್ ಅನ್ಬೋದು. ಅದಕ್ಕೆ ಚಾನಲ್ ಹೆಸರು ಕೂಡ ಅದನ್ನೇ ಇಟ್ಟಿದ್ದೀನಿ. ಎ ಸ್ಮಾಲ್ ಆ್ಯಕ್ಟ್ ಆಫ್ ಕೈಂಡ್ನೆಸ್ ಗೋಸ್ ಎ ಲಾಂಗ್ ವೇ ಅಂತಾರೆ. ಸೊ ನನ್ನ ಈ ಜರ್ನಿಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ಬನ್ನಿ ಎಲ್ಲರೂ ಜೊತೆಗೆ ಸೇರಿ ನಮ್ಮ ಕೈಲಾಗಿದ್ದ ಸಹಾಯನ ನಾವು ಮಾಡೋಣ. ಲೆಟ್ಸ್ ಬಿ ಕೈಂಡ್ ಟು ಈಚ್ ಅದರ್.